ಶಂಕರ್ ನಾಗ್ ಅವರು ತೀರ್ಕೊಂಡ್ಮೇಲೆ ಪೊಲೀಸ್ ಆ್ಯಕ್ಟಿಂಗ್ನಲ್ಲಿ ಹೆಚ್ಚಾಗಿ ದೇವರಾಜ್ ಅವರು ಕಾಣಿಸ್ಕೋತಾ ಇರ್ತಾರೆ. ಪರಶುರಾಮ, ರಣರಂಗ, SP ಭಾರ್ಗವಿ, ಪ್ರತಾಪ್ ಮತ್ತು ಚಿತ್ರಲೇಖ ಒಂದ್ರ ಮೇಲೊಂದು ಹಿಟ್ ಸಿನಿಮಾಗಳನ್ನು ಈ ಜೋಡಿ ಕೊಡ್ತು. ಅದರಲ್ಲಿ ವಿಲನ್ಗಳಿಗೆ 2 ಸಾಂಗನ್ನು ಕೊಟ್ಬಿಟ್ಟಿರ್ತಾರೆ. ಹಂಸಲೇಖ ಅವ್ರ ಮ್ಯೂಸಿಕ್ ಮತ್ತು ಹಾಡು ಇದೆ ಅಂದ್ಬಿಟ್ರೆ ಸಾಕು, ಆ ಸಿನಿಮಾ ಕತೆ ಬಗ್ಗೆ ಜನಗಳು ಯೋಚನೆ ಮಾಡ್ತಿರ್ಲಿಲ್ಲ. ಚಿತ್ರಲೇಖ ಈ ಸಿನಿಮಾ 1991ರಲ್ಲಿ ರಿಲೀಸ್ ಆಗುತ್ತೆ. ದೇವರಾಜ್ ಅವರು ಈ ಸಿನಿಮಾದ ನಾಯಕ ನಟ. ಈ ಸಿನಿಮಾದ ನಿರ್ದೇಶಕರು ಹಿರಿಯ ನಿರ್ದೇಶಕ ವಿ ಸೋಮಶೇಖರ್ ಅವರು ಪಕ್ಕಾ ಕಮರ್ಷಿಯಲ್ ಡೈರೆಕ್ಟರ್. ಅವ್ರ ಸಿನಿಮಾಗಳು ಹೆಚ್ಚಾಗಿ ಸಾಹಸಮಯ ಸಿನಿಮಾಗಳನ್ನೇ ಅವರು ನಿರ್ದೇಶನ ಮಾಡ್ತಾಯಿದ್ದು. ಆ ಸಿನಿಮಾದಲ್ಲಿ ಸಾಹಸಕ್ಕೆ ಹೆಚ್ಚು ಒತ್ತಿರೋದು ಮತ್ತು ರಾಜಕೀಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ಅಂತಹ ಸಿನಿಮಾಗಳನ್ನೇ ಅವರು ಹೆಚ್ಚಾಗಿ ಡೈರೆಕ್ಷನ್ ಮಾಡ್ತಾ ಬರ್ತಿರ್ತಾರೆ. ಆದರೆ ಚಿತ್ರಲೇಖ ವಿ ಸೋಮಶೇಖರ್ ಅವರ ನಿರ್ದೇಶನದ ವಿಭಿನ್ನವಾದ ಸಿನಿಮಾ ಅಂತ ಹೇಳ್ಬೋದು. ಅಲ್ಲಿವರೆಗೂ ಅವರು ಸಾಹಸಮಯ ಸಿನಿಮಾಗಳನ್ನೇ ಹೆಚ್ಚಾಗಿ ನಿರ್ದೇಶನ ಮಾಡ್ತಿರ್ತಾರೆ. ಆದರೆ ಇದು ಸಾಹಸಮಯ ಸಿನಿಮಾ ಅಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಒಂದು ರೀತಿ ಹಾರರ್ ಶೇಡ್ ಇದ್ದಂಥ ಮೂವಿ. ಸಿನಿಮಾ ಶೂಟಿಂಗ್ ಅನೌನ್ಸ್ ಮಾಡಿದಾಗಲೇ ವಿ ಸೋಮಶೇಖರ್ ಅವರು ಏನು ಇದರಲ್ಲಿ ಬೇರೆ ರೀತಿಯ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಚರ್ಚೆ. ಯಾಕಂದರೆ ವಿ ಸೋಮಶೇಖರ್ ಅವರು ಹೆಸರಾಂತ ನಿರ್ದೇಶಕರು. ಅವ್ರ ಸಿನಿಮಾಗಳನ್ನೆಲ್ಲ ಕನ್ನಡ ಚಿತ್ರಪ್ರೇಮಿಗಳು ಪ್ರತಿಯೊಂದನ್ನು ನೋಡ್ತಾ ಬರ್ತಿರ್ತಾರೆ. ಹೀಗಾಗಿ ಆ ಟೈಮ್ನಲ್ಲಿ ಅದರ ಸಿನಿಮಾವನ್ನು ಅನೌನ್ಸ್ ಮಾಡಿದ್ರೆ ಆ ಡೈರೆಕ್ಟ್ರ್ ಯಾವ ರೀತಿ ಹಿಂದಿನ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದರು, ಈಗ ಯಾವ ರೀತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅದೇ ರೀತಿ ಚಿತ್ರಲೇಖ ಸಿನಿಮಾ ಅನೌನ್ಸ್ ಆದಾಗಲೂ ಕೂಡ ವಿ ಸೋಮಶೇಖರ್ ಅವರು ಏನಿದು ಸಸ್ಪೆನ್ಸ್ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಆವಾಗ ಮಾತುಗಳು ಕೇಳಿ ಬಂದಿತ್ತು. ಇನ್ನು ಆ ಸಿನಿಮಾದ ನಾಯಕನ ವಿಚಾರದಲ್ಲಿ ಹೇಳಬೇಕು ಅಂದರೆ ದೇವರಾಜ್ ಅವರು ಆಗ್ತಾನೆ ನಾಯಕರಾಗಿ ಹೆಚ್ಚಿನ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ. ಅಲ್ಲಿವರೆಗೂ ಅವರು ವಿಲನ್ ಪೋಷಕ ನಟ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಿರ್ತಾರೆ. ಶಂಕರ್ ನಾಗ್ ಅವರು ತೀರ್ಕೊಂಡ್ಮೇಲೆ ಪೊಲೀಸ್ ಆ್ಯಕ್ಟಿಂಗ್ನಲ್ಲಿ ಹೆಚ್ಚಾಗಿ ದೇವರಾಜ್ ಅವರು ಕಾಣಿಸ್ಕೋತಾ ಇರ್ತಾರೆ. ಈ ಸಿನಿಮಾದಲ್ಲಿ ದೇವರಾಜ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ. ಇನ್ನು ವಿ ಸೋಮಶೇಖರ್ ಅವರು ಯಾವ ರೀತಿ ಅದ್ಭುತ ನಿರ್ದೇಶಕರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. 88ರಲ್ಲಿ ರಣರಂಗ ಸಿನಿಮಾ ಬರುತ್ತೆ. ಅಲ್ಲಿಂದ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ 100 ಡೇಸ್ ಸಿನಿಮಾಗಳನ್ನೇ ಕೊಡ್ತಾರೆ. ರಣರಂಗ 100 ಡೇಸ್ ಆಗುತ್ತೆ, ಅದಾದಮೇಲೆ ಪರಶುರಾಮ್ ಬರುತ್ತೆ, ಅದು 100 ಡೇಸ್ ಆಗುತ್ತೆ. ಪರಶುರಾಮ್ ಆದಮೇಲೆ ಪ್ರತಾಪ್ ತೆಗಿತಾರೆ, ದರ್ಶನ ಆಗುತ್ತೆ. ಪ್ರತಾಪ್ ಆದಮೇಲೆ SP ಭಾರ್ಗವಿ, ಮಾಲಾಶ್ರೀ ಅವ್ರದ್ದು, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಾದ ನಂತರ ಚಿತ್ರಲೇಖ ಸಿನಿಮಾ ಬರುತ್ತೆ, ಇದು ಕೂಡ ಯಶಸ್ಸನ್ನು ಕಾಣುತ್ತೆ. ಈ ಎಲ್ಲ ಸಿನಿಮಾಗಳಿಗೂ ಸಂಗೀತ ನಿರ್ದೇಶಕರು ಹಂಸಲೇಖ ಅವರು ಚಿತ್ರರಂಗಕ್ಕೆ ಎಂಟ್ರಿ ಆದಮೇಲೆ ವಿ ಸೋಮಶೇಖರ್ ಅವರು ಯಾವ್ಯಾವ ಸಿನಿಮಾವನ್ನು ಡೈರೆಕ್ಷನ್ ಮಾಡಿದಾರೋ ಆ ಎಲ್ಲ ಸಿನಿಮಾಗಳಿಗೂ ಹಂಸಲೇಖ ಅವರೇ ಮ್ಯೂಸಿಕ್ ಡೈರೆಕ್ಟರ್. ರಣಭೇರಿ ಒಂದು ಮಾತ್ರ ಉಪೇಂದ್ರ ಕುಮಾರ್ ಅವರು, ಇನ್ನು ಮಿಕ್ಕಿದ ಎಲ್ಲ ಸಿನಿಮಾಗಳಿಗೂ ಹಂಸಲೇಖ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಪರಶುರಾಮ, ರಣರಂಗ, SP ಭಾರ್ಗವಿ, ಪ್ರತಾಪ್ ಮತ್ತು ಚಿತ್ರಲೇಖ ಈ ರೀತಿ ಒಂದ್ರ ಮೇಲೊಂದು ಹಿಟ್ ಸಿನಿಮಾಗಳನ್ನು ಈ ಜೋಡಿ ಕೊಡ್ತು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಆ ಸಿನಿಮಾದ ಕತೆ ಎಷ್ಟು ಮುಖ್ಯವಾಗಿತ್ತೋ ಸಂಗೀತ ಮತ್ತು ಸಾಹಿತ್ಯ ಕೂಡ ಅಷ್ಟೇ ಪರಿಣಾಮ ಬೀರಿರುತ್ತೆ. ರಣರಂಗ ಸಿನಿಮಾ ಆಗ್ಬೋದು, SP ಭಾರ್ಗವಿ ಆಗ್ಬೋದು, ಪ್ರತಾಪ್ ಆಗ್ಬೋದು, ಎಲ್ಲ ಸಿನಿಮಾಗಳಲ್ಲೂ ಆ ಸಿನಿಮಾದ ಕತೆ ಡೈರೆಕ್ಷನ್ ಒಂದು ಕಡೆ ಆದರೆ ಆ ಸಿನಿಮಾದಲ್ಲಿದ್ದಂಥ ಹಾಡುಗಳು ಮತ್ತು ಸಂಗೀತದಿಂದನೂ ಕೂಡ ಆ ಸಿನಿಮಾಗಳು ಮೋಡಿ ಮಾಡಿಬಿಡುತ್ತೆ. ಅದಕ್ಕೆ ಕಾರಣರಾದವರು ಹಂಸಲೇಖ ಅವರು. ಅದೇ ರೀತಿ ಚಿತ್ರಲೇಖ ಸಿನಿಮಾದಲ್ಲೂ ಕೂಡ ಹಂಸಲೇಖ ಅವರು ಮೋಡಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ಸಿನಿಮಾದಲ್ಲಿ ಅಂತಹ ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೊಡ್ತಾರೆ ಮತ್ತು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಇನ್ನು ಚಿತ್ರಲೇಖ ಸಿನಿಮಾದಲ್ಲಿ ಒಂದು ಹೊಸ ಪ್ರಯೋಗ ಕೂಡ ಆಗುತ್ತೆ. ಅದರಲ್ಲಿ ವಿಲನ್ಗಳಿಗೆ 2 ಸಾಂಗನ್ನು ಕೊಟ್ಬಿಟ್ಟಿರ್ತಾರೆ. ಒಂದು ಕೀರ್ತಿರಾಜ್ ಮತ್ತು ಶ್ರುತಿ ಅವರು ಡ್ಯುಯೆಟ್ ಆಡುವಂಥ ಒಂದು ಸಾಂಗು, ಓ ಮಂದಾಕಿನಿ ಅನ್ನೋ ಸಾಂಗು. ಅದು ಬಿಟ್ಟರೆ ಸುಧೀರು, ದೊಡ್ಡಣ್ಣ ಮತ್ತು ಸುಂದರ್ರಾಜ್ ಆ ಸಿನಿಮಾದಲ್ಲಿ ಅವರು ಪೋಷಕ ನಟ ಪಾತ್ರ ಮಾಡಿರ್ತಾರೆ. ಒಂದು ರೀತಿ ಅವರು ಕೂಡ ವಿಲನ್ ರೀತಿಯೇ ಕಾಣಿಸ್ಕೊಂಡಿರ್ತಾರೆ. ಅವ್ರಿಗೂ ಒಂದು ಸಾಂಗನ್ನು ಇಟ್ಬಿಟ್ಟಿರ್ತಾರೆ ಅದರಲ್ಲಿ, ಕುಡ್ಕೊಂಡು ಆಡುವಂಥದ್ದು. ಆ ಹಾಡು ಕೂಡ ಚಿತ್ರರಸಿಕರ ಮನ ಗೆದ್ಬಿಡುತ್ತೆ. ಮತ್ತು ದೇವರಾಜ್ ಅವರ ನಾಯಕತ್ವದಲ್ಲಿ ಬಂದಂಥ ಸಿನಿಮಾದ ಆಡಿಯೋ ಕ್ಯಾಸೆಟ್ ದಾಖಲೆ ಮಟ್ಟದಲ್ಲಿ ಮಾರಾಟವಾಗಿದ್ದು ಕೂಡ ಚಿತ್ರಲೇಖನೇ. ದೇವರಾಜ್ ಅವರು ಆವೇಶ ನಂತರ ಒಂದು 2-3 ಸಿನಿಮಾದಲ್ಲಿ ಹೀರೋಗೆ ಆ್ಯಕ್ಟ್ ಮಾಡಿರ್ತಾರೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಹೀರೋ ಆಗ್ತಾರೆ. ಈ ಸಿನಿಮಾದ ಕ್ಯಾಸೆಟ್ ಯಾವ ರೀತಿ ಮಾರಾಟ ಆಯಿತು ಅಂದರೆ ಅದನ್ನು ಆವಾಗ ಕ್ಯಾಸೆಟ್ ಕಂಪ್ನಿಯವ್ರು ಹೇಳ್ಕೊಂಡಿರ್ತಾರೆ, ಚಿತ್ರಲೇಖ ಸಿನಿಮಾ ಮೊದಲನೇ ದಿನವೇ ಭರ್ಜರಿ ಕ್ಯಾಸೆಟ್ ಮಾರಾಟ ಆಗಿದೆ, ಹಂಸಲೇಖ ಅವರ ಮ್ಯೂಸಿಕ್ಕು ಮತ್ತು ಸಾಹಿತ್ಯ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ರೀತಿ ಅದರಲ್ಲಿ 5 ಸಾಂಗ್ಗಳು ಕೂಡ ಸೂಪರ್ ಡೂಪರ್ ಹಿಟ್ಟು, ಮಹಾಗುರುಗಳಂಥ ಒಂದು ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೊಟ್ಟಿರ್ತಾರೆ. ಚಿತ್ರಲೇಖದ ಯಶಸ್ಸಿನ ಹಿಂದೆ ಆ ಸಿನಿಮಾದ ಕತೆ ಮತ್ತು ನಿರ್ದೇಶಕ ವಿ ಸೋಮಶೇಖರ್ ಅವರು ಎಷ್ಟು ಪಾತ್ರವನ್ನು ವಹಿಸಿದ್ರು ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಿದವರು ಹಂಸಲೇಖ ಅವರು. ಹಂಸಲೇಖ ಅವ್ರ ಮ್ಯೂಸಿಕ್ ಮತ್ತು ಹಾಡು ಇದೆ ಅಂದ್ಬಿಟ್ರೆ ಸಾಕು, ಆ ಸಿನಿಮಾ ಕತೆ ಬಗ್ಗೆ ಜನಗಳು ಯೋಚನೆ ಮಾಡ್ತಿರ್ಲಿಲ್ಲ. ಆಗ ಹಂಸಲೇಖ ಅವ್ರ ಮ್ಯೂಸಿಕಪ್ಪ, ಇದರಲ್ಲಿ ಹಂಸಲೇಖ ಅವ್ರ ಸಾಹಿತ್ಯ, ಹಾಡುಗಳು ಬೇರೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಮೊದಲನೇ ದಿನದಿಂದನೇ ಹೌಸ್ಫುಲ್ ಆಗ್ಬಿಡೋದು. ಅದೇ ರೀತಿ ಚಿತ್ರಲೇಖ ಸಿನಿಮಾ ಕೂಡ ಮೊದಲನೇ ದಿನನೇ ಭರ್ಜರಿ ಹೌಸ್ಫುಲ್ ಪ್ರದರ್ಶನ. ಆ ಸಿನಿಮಾದಲ್ಲಿ ಶ್ರುತಿಯವ್ರ ನಾಯಕಿ,
ಆಗ ಮಾಲಾಶ್ರೀ ಮತ್ತು ಶ್ರುತಿ ಸುಧಾರಾಣಿ ಇವರೆಲ್ಲರೂ ಕೂಡ ಭಾಳ ಪೀಕಲ್ಲಿದ್ದಂಥ ಕಾಲ. ಶ್ರುತಿಯವರ ಸಿನಿಮಾಗಳು ಅಂದರೆ ಹೆಂಗಸರು ಅಳೋದೇ ಜಾಸ್ತಿ ಅಂತಲೇ ಆಗ ಮಾತುಗಳು ಕೇಳಿ ಬರ್ತಾ ಇದ್ದು. ಆದರೆ ಈ ಸಿನಿಮಾದಲ್ಲಿ ಅವರು ಶ್ರುತಿಯವರು ಭಾಳ ಡಿಫ್ರೆಂಟ್ ರೋಲಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅವ್ರ ಮೈ ಮೇಲೆ ದೆವ್ವ ಬರ್ತಾ ಇರುತ್ತೆ ಅನ್ನೋ ಆ ರೀತಿಯ ಒಂದು ಆರ್ ಶೇಡ್ ಇರುವಂತಹ ಪಾತ್ರವನ್ನು ಮಾಡಿರ್ತಾರೆ. ಅವರು ಕೂಡ ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ. ದೇವರಾಜ್ ಅವರು ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸ್ತಾರೆ. ಇನ್ನು ಕೀರ್ತಿರಾಜ್ ಅವರು ಅವ್ರಿಗೆ ಸಿಕ್ಕಿರೋಂಥ ಒಂದು ಸಣ್ಣ ಪಾತ್ರದಲ್ಲೇ ತುಂಬ ಹೆಸರು ಮಾಡ್ತಾರೆ. ಆಗ ಅದು ಚರ್ಚೆ ಆಗಿತ್ತು. ಏನೇ ಇದರಲ್ಲಿ ಕೀರ್ತಿರಾಜ್ಗೆ ಹೀರೋಯಿನ್ ಜೊತೆ ಒಂದು ಸಾಂಗ್ ಕೊಟ್ಬಿಟ್ಟಿದ್ದಾರೆ, ಹಂಸಲೇಖ ಏನು ಪ್ರಯೋಗ ಬೇಕಾದ್ರೂ ಮಾಡ್ತಾರೆ, ಹೊಸ ರೀತಿ ಏನಾದರೂ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಆಗ ಚಿತ್ರಪ್ರೇಮಿಗಳು ಮಾತಾಡ್ಕೊಂಡಿದ್ದುಂಟು. ಮತ್ತು ಕೀರ್ತಿರಾಜ್ ಮತ್ತು ಶ್ರುತಿಯವರ ಡುಯೆಟ್ ಸಾಂಗ್ ಇದೆಯಲ್ಲ, ಆ ಸಾಂಗನ್ನು SPB ಅವರು ಬಹಳ ಹೊಗಳು ಬಿಡ್ತಾರಂತೆ. ಏನು ಹಂಸಲೇಖ ಅವರೇ ಭಾಳ ಚೆನ್ನಾಗಿ ಬರೆದಿದ್ದೀರಿ ಅಂತೇಳಿ ಹಂಸಲೇಖ ಅವ್ರ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾರೆ. ಈ ರೀತಿ ಚಿತ್ರಲೇಖ ಸಿನಿಮಾ 1991ರಲ್ಲಿ ರಿಲೀಸ್ ಆಗಿ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ. ವಿ ಸೋಮಶೇಖರ್ ಹಂಸಲೇಖ ಜೋಡಿನಲ್ಲಿ ಬಂದಂತಹ ಮತ್ತೊಂದು ಸಿನಿಮಾ ಕೂಡ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ.